ರಿಷಿ, ಡಾಕ್ಟರ್ ಯಾಕೆ? ಅದು ಮನೆಗೆ ಕರ್ಸಿದೀರಾ? ಎಲ್ಲ ಒಳ್ಳೇದಕ್ಕೆ ಅನಿಕಾ. ಯಾಕೆ ರಿಷಿ, ಅನಿಕಾ ಹಠ ಮಾಡ್ತಾ ಇದ್ದಾಳಾ? ಹಾ ಜಿ, ಡಾಕ್ಟರ್ ಅಂದಿದ ತಕ್ಷಣ ಭಯ ಪಟ್ಕೊಂತಿದ್ದಾಳೆ. ಚಿಕ್ಕ ವಯಸ್ಸಿಂದನೂ ಹಾಗೇನೆ ಅವಳು. ಅನ್ಪೂರ್ಣ, ಈಗ ಬೇಬಿಗೆ ಡಾಕ್ಟರ್ ಅವಶ್ಯಕತೆ ಇತ್ತ? ಪಾಪ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ಲ. ಕಾಮಿನಿ, ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೆಯೋದು ನಡೀಲಿ, ಆದ್ರೆ ಇವರು ದೊಡ್ಡ ಸರ್ಜನ್ನು, ಸಿಗೋದೆ ಅಪರೂಪ ಅಂತೆ. ಹಾ ಜಿ, ನಾನು ಅದನ್ನೇ ಹೇಳ್ತಿದ್ದೀನಿ. ಇವ್ರನ್ನ ಹುಡ್ಕೋದಕ್ಕೆ ನಾನು ಎಷ್ಟು ಕಷ್ಟ ಬಿದ್ದೆ ಗೊತ್ತಾ? ಹಿ ಈಸ್ ವೆರಿ ವೆರಿ ಬ್ಯುಸಿ. ಬೇಡ ರಿಷಿ, ಐ ಆಮ್ ರಿಯಲಿ ಸೋ ಸ್ಕೇರ್ಡ್. ನಂಗೆ ಬೇಡ ಅನ್ಸ್ತಿದೆ. ಯಾಕೆ ಬೇಡ ಅಂತಿದ್ಯಾ ಅನಿಕಾ? ಇನ್ನೊಬ್ರು ಡಾಕ್ಟರ್ ತವ ಅಭಿಪ್ರಾಯ ಕೇಳೋದು ಒಳ್ಳೇದೇ ಅಲ್ವಾ? ಹೌದು, ಏನ್ ನಿಜ ಅನ್ನೋದನ್ನ ಹೇಳ್ಬಿಡ್ತಾರೆ. ಏನಂದೆ? ಅಂದ್ರೆ ಆ ಡಾಕ್ಟರ್ ಗೊತ್ತಿಲ್ದೇ ಇರೋ ವಿಷಯ ಎಲ್ಲ ಈ ಡಾಕ್ಟರ್ ಗೊತ್ತಿರ್ಬೋದಲ್ವಾ, ಅದಕ್ಕೆ ಹಂಗಂದೆ. ಅಯ್ಯೋ 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 ರಾಮ, ಏನ್ ಎಲ್ರು ತಮಾಷೆ ಮಾಡ್ತಾ ಇದ್ದೀರಾ? ನೋಡಿ, ನಮ್ ಬೇಬಿನ ಒಂದ್ಸರಿ ನೋಡಿ, ನೀರಲ್ಲಿ ಬಿದ್ದಿರೋ ಹಕ್ಕಿ ತರ ಎಷ್ಟು ಹೆದರ್ಬಿಟ್ಟಿದೆ ಮಗು. ಅಲ್ಲ, ಡಾಕ್ಟರ್ ಬೇಡ ಅಂತ ಇಷ್ಟು ಹೇಳದ್ಮೇಲೂ ಯಾಕೆ ಅವಳ ಮೇಲೆ ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ? ಗೊತ್ತಾಯ್ತು ಗೊತ್ತಾಯ್ತು. ಏ ಕಮಲಿ, ಇದೆಲ್ಲ ನಿಂದೆ ಕಡೆ ನಾಟಕ. ಯಾಕೆಂದ್ರೆ ನಮ್ ಬೇಬಿನ ರಿಷಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನಲ್ಲ, ಅದು ನಿನ್ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ಕಿಚ್ಚು. ಅದಕ್ಕೋಸ್ಕರ ಡಾಕ್ಟರ್ ಕರ್ಸೋದಕ್ಕೆ ನೀನೇ ಪ್ಲಾನ್ ಮಾಡಿದ್ಯಾ. ಕಾಮಿನಿ ಅಜ್ಜಿ, ಕೂಲ್ ಡೌನ್, ಕೂಲ್ ಡೌನ್. ಇಲ್ಲಿ ಯಾರಿಗೂ ಐಡಿಯಾ ಕೊಟ್ಟಿಲ್ಲ. ಚಿಲ್. ಕಾಮಿನಿ, ಅನಿಕಾ ನೀರಲ್ಲಿ ಬಿದ್ದಿರೋ ಹಕ್ಕಿ ಅಂದಮೇಲೆ ಅವಳನ್ನ ಕಾಪಾಡೋ ಕರ್ತವ್ಯ ನಮ್ದೇ ತಾನೆ. ಅವಳು ಭಯ ಪಡೋದು ಸಹಜನೇ. ಅಕ್ಕಿ ಕಾಪಾಡೋಕೆ ಹತ್ರ ಬಂದಿರೋರ್ನ ನನ್ನನ್ನು ಅಟ್ಯಾಕ್ ಮಾಡಕ್ ಬರ್ತಿದ್ದಾರೆ ಅಂತ ಅನ್ಕೊಳ್ಳುತ್ತೆ. ನಾವೇ ನಿಧಾನವಾಗಿ ಅವಳಿಗೆ ಅರ್ಥ ಮಾಡಿಸ್ಬೇಕು. ಅನಿಕಾ, ನಾವಿದೀವಮ್ಮ, ನೀನೇನು ಭಯ ಪಡಬೇಡ. ರಿಷಿ ಅನಿಕಾಗೋಸ್ಕರನೇ ಅವನ ಮನೆ ಬಿಟ್ಟು ಇಲ್ಲಿ ತನಕ ಬಂದಿದ್ದಾನೆ. ಕಾಳಜಿ ಇಲ್ಲದೆ ಅವನು ಏನು ಮಾಡೋದಿಲ್ಲ. ಡಾಕ್ಟರ್ನ ಅಪಾಯಿಂಟ್ ಮಾಡಿದಾನೆ ಅಂದ್ರೆ ಅದು ಒಳ್ಳೇದಕ್ಕೆ ಇರುತ್ತೆ. ಅನಿಕಾ, ನಿನಗೆ ರಿಷಿ ಮೇಲೆ ನಂಬಿಕೆ ಇದೆ ತಾನೆ? ರಿಷಿ ಡಾಕ್ಟರ್ ಇದ್ದಾರೆ ಅಂತ ಕೇಳಪ್ಪ. ನಮ್ಮನೆ ಮುಂದೆನೇ ಇದ್ದಾರೆ, ಬಂದ್ರು ಅನ್ಸುತ್ತೆ. ಕಮಲಿ, ಹೋಗಿ ನೋಡಮ್ಮ. ನಮಸ್ಕಾರ. ಹಾಯ್, ಹಲೋ. ಬನ್ನಿ ಒಳಗೆ. ಥ್ಯಾಂಕ್ ಯು. ಇವ್ರನ್ನ ಎಲ್ಲೋ ನೋಡ್ದಂಗಾಯ್ತಲ್ಲ. ಹಾಯ್, ಹಲೋ ಎವ್ರಿಬಡಿ. I am eye specialist. MBBS in ಕಣ್ಣಾಸ್ಪತ್ರೆ, ಡಿಪ್ಲೊಮೊ ಇನ್ SSLC. ಯಾರು ಇಲ್ಲಿ ಪೇಷಂಟು? ಹೂಸ್ ದ ಪೇಷಂಟ್? ವೇರ್ಸ್ ದ ಪೇಷಂಟ್? ಇವರೇನಾ ಪೇಷಂಟು? ಲೆಟ್ ಮೀ ಚೆಕ್. ಓ ಮೈ ಗಾಡ್, ಇಂಥ ದರಿದ್ರ ಕೆಟ್ಟ ಕಣ್ಣುಗಳನ್ನ
ನಾನು ಲೈಫ್ ಟೈಮ್ ಸರ್ವಿಸ್ ಅಲ್ಲೇ ನೋಡಿಲ್ಲ. ಛೇ ತುಂಬಾ ಕಷ್ಟ ಇದೆ. ಇಮಿಡಿಯೇಟ್ಲಿ ಇವ್ರನ್ನ ಕಣ್ಣಾಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕಾಯ್ತೈತೆ. ಲೆಟ್ಸ್ ಗೋ. ಏ ರಿಷಿ, ಏನಪ್ಪ ಇದು? ನೀನ್ ದೊಡ್ಡ ಸ್ಪೆಷಲಿಸ್ಟು, ಮತ್ತೆ ಅನ್ಪೂರ್ಣ ದೊಡ್ಡ ಸರ್ಜನ್ ಅಂತ ಹೇಳಿದ್ದು. ಇವ್ರು ನೋಡಿದ್ರೆ ಇವ್ರು ನೋಡಿದ್ರೆ ಕಾಮಿನಿ ಅಜ್ಜಿ, ನಿಮಗೆ ಶ್ಯಾಮಲನ್ ಅವ್ರ ಬಗ್ಗೆ ಒಂದು ವಿಷಯ ಹೇಳೋದು ಮಾಡ್ತಿದ್ದೆ. ಅವ್ರು ತುಂಬ ತಮಾಷೆ ವ್ಯಕ್ತಿ. ಡಾಕ್ಟರ್ ಕೆಲಸ ಅಂದರೆ ಅಷ್ಟು ಈಸಿ ಅಲ್ವಲ್ಲ. ತುಂಬ ಕಾಮಿಡಿ ಮಾಡ್ತಾರೆ ಅವರು. ಯಾವಾಗಲೂ ಸೀರಿಯಸ್ ಆಗೇ ಇದ್ದರೆ ಅವ್ರಿಗೆ ತಲೆ ಚಿಟ್ಟಿಡಿಯುತ್ತೆ. ಅದಕ್ಕೆ ಈ ಥರ ತಮಾಷೆ ಜೋವಿಯಲಾಗಿರ್ತಾರೆ ಅಲ್ವಾ ಡಾಕ್ಟರ್? ಯಾ ಪಾಪ, ವೆರಿ ಓಲ್ಡ್ ಲೇಡಿ. ದಿಗುಲು ಬಿದ್ಬಿಟ್ರು ಅನ್ಸ್ತೈತೆ. ಹೆಸ್ರೇ ಒಂಥರ ವಿಚಿತ್ರವಾಗೈತಲ್ಲ. ಓ, ಮೈ ನೇಮ್? ಎಸ್, ಇಟ್ಸ್ ನೈಟ್ ಶ್ಯಾಮಲನ್. ಹಂಗಂದ್ರೆ ಲೆಟ್ ಮೀ ಎಕ್ಸ್ಪ್ಲೇನ್. ನೈಟ್ ಮೀನ್ಸ್ ರಾತ್ರಿ, ರಾತ್ರಿ ಮೀನ್ಸ್ ಕತ್ಲು, ಕತ್ಲು ಮೀನ್ಸ್ ಕುರುಡು. ಆ ಕುರುಡು ಸರಿ ಮಾಡೋನ್ ಶ್ಯಾಮಲನ್ ನಾನು. ಶ್ಯಾಮಲನ್ ಮೀನ್ಸ್ ಯು ನೋ ದಟ್ ಶ್ಯಾಮ, ನೀಲ, ಮೇಷ, ಶ್ಯಾಮ, ದಟ್ ಶ್ಯಾಮ ಶ್ರೀಕೃಷ್ಣ ಪರಮಾತ್ಮ. ಓ, ದನ ಕಾಯೋನಾ? ಏ ಯಾಕವೇ ನಿಂಗೆ ಹೆಂಗೈತ್ ಮೈಗೆ? ನಾನು ದನ ಕಾಯೋನಲ್ಲ, ಡಾಕ್ಟ್ರು. ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹಿಂಗೆ ಪೆದ್ದಂಗೆ ಆಡ್ಕೊಂಡಿರೋರ ಹೆಸರೆಲ್ಲ ನಿಂಗಿ ಪೆಂಗಿ ಅಂತಾನೆ ಇರ್ತೈತೆ. ಅದಕ್ಕೆ ಹಂಗೆ ಕರೆದೆ ಅಷ್ಟೇ. ಬಟ್ ನಿಜವಾಗ್ಲೂ ನಿಮ್ಮ ಹೆಸರು ನಿಂಗಿನೇನಾ? ಸೋಪನ್ನಿಪ. ರಿಷಿ, ನನಗೆ ಇವನು ನೋಡ್ತಾ ಇದ್ರೆ ನಿಜವಾಗ್ಲೂ ಡಾಕ್ಟ್ರು ಅಂತ ಅನಿಸ್ತಾ ಇಲ್ಲ ರಿಷಿ. ಯಾವುದೋ ಹಳ್ಳಿಲಿ ದನ ಕಾಯೋ ಒಂಥರ ಇದ್ದಾನೆ. ಅಜ್ಜಿ, ನಾನು ಹೇಳಿದ್ನಲ್ಲ, ಅವ್ರು ನಿಜವಾಗ್ಲೂ ಡಾಕ್ಟ್ರೇ. ಆಗಾಗ ತಮಾಷೆ ಮಾಡ್ತಾರಷ್ಟೇ. ಅಲ್ಲ ಡಾಕ್ಟ್ರು. ಮಿಸ್ಟರ್ ರಿಷಿ, ಯು ವೇಟ್. ಮಿಸ್ಟರ್ ರಿಷಿ, ಯು ವೇಟ್. ಲೆಟ್ ಮೀ ಟಾಕ್ ಟು ಹರ್. ಹಲೋ ಮಿಸ್ ಕಾಮಿನಿ. ನನ್ನ ಹೆಸರು ಹೆಂಗೊತ್ತು? ಹಿಂಗೆ ವಿಲನ್ಗಳ ತರ ಪ್ರಶ್ನೆ ಕೇಳೋರ ಹೆಸರೆಲ್ಲ ಕಾಮಿನಿ, ದಾಮಿನಿ, ಮಂದಾಕಿನಿ ಅಂತಾನೆ ಇರ್ತೈತೆ. ಲುಕ್ ಹಿಯರ್ ಕಾಮಿನಿ, ನನ್ನ ಭಾಷೆ ಕೇಳಿ ನಾನು ಹಳ್ಳಿಯವನು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಲ್ಲೂರ? ನನಗೆ ನನ್ನ ಊರ್ ಮ್ಯಾಕೆ, ನನ್ನ ಭಾಷೆ ಮ್ಯಾಕೆ ಬೋ ಅಭಿಮಾನ ಐತೆ. ಟೂ ಮಚ್ ಪ್ರೈಡ್. ನಾನು ಲಂಡನ್ನಿಂದ ಕಣ್ಣಿನ ಬಗ್ಗೆ ಓದ್ಕೊಂಡು ಬಂದಿದ್ರೂ ನನ್ನ ಭಾಷೆ ಬಿಡಕ್ಕಿಲ್ಲ. ಲಂಡನ್ ಅಲ್ಲಿ ಯುನೋ ಸಾವಿರಾರು ಡಾಕ್ಟರ್ಗಳು ಕೇಳಿದ್ರು, ವಿ ನೀಡ್ ಯು, ನೀವು ಇಲ್ಲೇ ಇರಿ ಅಂತ. ಆದ್ರೆ ನಾನು ನನ್ನ ದೇಶಕ್ಕೆ ಸೇವೆ ಮಾಡಬೇಕು ಅಂತ ವಾಪಸ್ ಬಂದಿವ್ನಿ. ಮಿಸ್ ಕಾಮಿನಿ, ನಿಮಗೆ ನಾರಾಯಣ ಕಣ್ಣಾಸ್ಪತ್ರೆ ಗೊತ್ತಾ? ದಟ್ ನಾರಾಯಣ is my ಮಾವಯ್ಯ. ವಾಸನ್ ಐ ಕೇರ್ ಗೊತ್ತಾ? ಡು ಯು ನೋ ದಟ್ ವಾಸನ್ is my cousin. ಲಾವಣ್ಯ ಮಿಲಿಟರಿ ಹೋಟೆಲ್ ಗೊತ್ತಾ? ಮಿಲಿಟರಿ ಹೋಟ್ಲಾ? ಗೊತ್ತಾ? ಶ್ಯಾಮಲನ್ ಡಾಕ್ಟರ್, ನೀವು ಇವ್ರ ಹತ್ರ ಮಾತಾಡ್ಕೊಂಡಿದ್ರೆ ಟೈಮ್ ಆಗೋಗುತ್ತೆ. ಮೊದಲೇ ನೀವು ಸಿಗೋದು ಕಷ್ಟ. ಈ ಅಪಾಯಿಂಟ್ಮೆಂಟ್ ಕೊಟ್ಟಿರೋದೇ ಹೆಚ್ಚು. ಹೌದೌದು, ಕರೆಕ್ಟ್. ನಾನು ಬೇರೆ 1 ಅವರ್ಗೆ 2.5 ಲಕ್ಷ ಚಾರ್ಜ್ ಮಾಡ್ತೀನಿ. ಏನು, ಗಂಟೆಗೆ 2.5 ಲಕ್ಷನಾ? ಆಲ್ರೆಡಿ 1.5 ಲಕ್ಷ ಆಗೈತೆ. ಎಲ್ಲಿ ಪೇಷಂಟ್? ವೇರ್? ಇವರೇ. ಓ, ಇವರೇ. ದಿಸ್ ಗರ್ಲ್? ಯಾ.
ನಿಂಗೆ ನಂಗೂ ಯಾಕೋ ಇವ್ರನ್ನ ನೋಡಿದ್ರೆ ಡಾಕ್ಟ್ರು ಅಂತ ಅನಿಸ್ತಿಲ್ಲ ಕಣವಿ. ಅಲ್ಲ ಕಮ್ಲಿ, ಗಂಟೆಗೆ 2.5 ಲಕ್ಷ ಅಂದರೆ ಇವ ಏನು ಸಂಬಳ ಎಷ್ಟೋ ಏನೋ. ಒಂದು 2 3 ಇದೆಷ್ಟು? ಡಾಕ್ಟರ್, ನಂಗೆ ಕಣ್ ಕಾಣಲ್ಲ, ನಾನು ಹೇಗೆ ಹೇಳಿ? ಓಹ್, ವೆರಿ ಸ್ಮಾರ್ಟ್ ಯು ಆರ್. ಇವ್ರದ್ದು ರಿಪೋರ್ಟ್ ಕಾರ್ಡ್ ಏನನ್ನ ಇದ್ರೆ ಕೊಡ್ತೀರಾ? ಹಾಂ ಡಾಕ್ಟರ್, ತಗೊಂಡು ಬಂದೆ. ಡಾಕ್ಟರ್, ಡಾಕ್ಟರ್ ರಿಪೋರ್ಟ್ ಏನು ಹೇಳ್ತಿದೆ? ಶಾನೆ ಹೇಳ್ತೈತೆ, ಆದ್ರೆ ನಂಗೇನು ಅರ್ಥ ಆಯ್ತಿಲ್ಲ. ಏನೋ ಕಾಮಿಡಿ ಕಾಮಿಡಿ ಕಾಮಿಡಿ, ಲಾಫ್ ಲಾಫ್ ಡಾಕ್ಟರ್ ಸರ್, ಅನಿಕಂಗೆ ಕಣ್ಣು ವಾಪಸ್ ಬತ್ತೈತಲ್ವಾ? ಅಲ್ಲಮ್ಮ, ಅದೇ ನನ್ನ ಟೌನ್ ಬಸ್ಸಾ ಬೇಲೂರಿಂದ ಸೀಗೆಹಳ್ಳಿ ಕ್ರಾಸ್ಗೆ ಹೋಗೈತೆ, ವಾಪಸ್ ಬತ್ತೈತೆ ಅಂತ ಹೇಳಕ್ಕೆ ಕಾಯ್ಬೇಕು. ವೇಟ್ ಪ್ಲೀಸ್. ನಾನು ಕೆಲವು ಟೆಸ್ಟ್ಗಳು ಮಾಡಬೇಕು, ಅದನ್ನೆಲ್ಲ ಮಾಡಿಬಿಟ್ಟು ಹೇಳ್ತೀನಿ. ಟೆಸ್ಟಾ? ಅದೆಲ್ಲ ಏನು ಬೇಡಪ್ಪ. ಟೆಸ್ಟು ಅಂದರೆ ಶಾಲೆನ ಕೊಡೋ ಟೆಸ್ಟ್ ಅಲ್ಲ ಕಾಮಿನಿ, ಈ ಶ್ಯಾಮಲನ್ ಕೊಡೋ ಟೆಸ್ಟು. ಅಯ್ಯೋ, ಅದು ಹಾಸ್ಪಿಟ್ಲಲ್ಲೇ ಮಾಡ್ಬೇಕಾಗಿರೋದಲ್ವಾ, ಇಲ್ಲಿ ಯಾಕೆ ಮಾಡ್ತೀರಾ? ಕರೋನಾ ಮಡಿಕೊಂಡು ಆಸ್ಪತ್ರೆ ಎಲ್ಲ ಅಡ್ಡಾಡ್ತೀನವ್ವ ನೀನು. ವಾಟ್ ಈಸ್ ದಿಸ್ ಮಿಸ್ಟರ್ ರಿಷಿ? ವಾಟ್ ಈಸ್ ದಿಸ್ ಐ ಸೇ? ಕಾಮಿನಿ ಫುಲ್ ನೋ ಕಾಮನ್ ಸೆನ್ಸಾ? ಛೇ 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 ಛೇ. ಕಾಮಿನಿ ಅಜ್ಜಿ, ಕಾಮ್ ಡೌನ್, ಕಾಮ್ ಡೌನ್. ನೋಡಿ ಮಿಸ್ಟರ್ ರಿಷಿ, ಇವ್ರು ಹಿಂಗೆ ಏನನ್ನ ಮಾತಾಡ್ತಾ ಇದ್ರೆ ನಾನು ವಾಪಸ್ ಹೊಂಟೋಯ್ತೀನಿ ಅಟ್ಟೆ. 2.5 ಲಕ್ಷ ಉಳಿಯುತ್ತೆ. ಅರ್ಧಕ್ಕೆ ಹೋದ್ರೆ 5 ಲಕ್ಷ ಕೊಡ್ಬೇಕಾಯ್ತದೆ. ಕಾಮಿನಿ, ನಿನ್ನಿಂದ ಒಂದು ಒಳ್ಳೆ ಡಾಕ್ಟ್ರು ವಾಪಸ್ ಹೋಗ್ಬೇಕಾಗತ್ತೆ. ಸ್ವಲ್ಪ ಸುಮ್ಮನೆ ಇರು. ಡಾಕ್ಟ್ರೆ, ನೀವೇನಾನ ಮಾಡಿ, ಒಟ್ನಲ್ಲಿ ನಮ್ಮ ಅನಿಕಂಗೆ ಕಣ್ ಬರಂಗ್ ಮಾಡಿ. ಓಕೆ ಪಿಂಗೆ, ಸಾರಿ ನಿಂಗೆ. ಓಕೆ, ಅರ್ಜೆಂಟು ಸರ್, ಬಾತ್ರೂಮ್ ಆ ಕಡಿಕೆ. ವಾಟ್? ಅರ್ಜೆಂಟ್ ಅಂದ್ರಲ್ಲ. ಓ ಮೈ ಗಾಡ್, ಅರ್ಜೆಂಟು ಅಂತ ಹೇಳಿದ್ದು ಟೆಸ್ಟ್ ಮಾಡೋದಕ್ಕೆ. ಹಿಂಗೆ ಎಲ್ರ ಮುಂದೆ ಟೆಸ್ಟ್ ಮಾಡೋಕ್ಕಾಗಲ್ಲ, ನಾನು ಸಪ್ರೇಟಾಗಿ ಮಾಡಬೇಕು. ಅನಿಕಾ, ನನ್ನ ಜೊತೆ ರೂಮಿಗೆ ಬಾಮ್ಮ. What the hell? ಟೆಸ್ಟಿಂಗ್ಗೆ ಕಣಮ್ಮ, ತಪ್ಪು ತಿಳ್ಕೊಬೇಡ. ಅಯ್ಯೋ ಕೃಷ್ಣ ಕೃಷ್ಣ, ಬಾಮ್ಮ ನೀನು. ಬಟ್ ನನ್ನ ಹೆಸರನ್ನ ಕರೆಕ್ಟಾಗಿ ಹೇಳ್ಬಿಟ್ರಲ್ಲ. ಅದೇ ಅಲ್ವಾ, ಕಣ್ ಕಳ್ಕೊಂಡಿರೋರು ಎಲ್ಲರೂ ಹೆಸರು ಅನಿಕಾ ಅಂತಾನೆ ಇರುತ್ತೆ ಅಂತ ಗೆಸ್ ಮಾಡ್ಬಿಟ್ರಾ ಡಾಕ್ಟ್ರೇ? ಅರೆ ಮತ್ತೆ ಕಾಮಿನಿ ಫುಲ್ ಆಫ್ ನೋ ಕಾಮನ್ ಸೆನ್ಸ್. ರಿಪೋರ್ಟ್ ಕಾರ್ಡ್ ಕೊಟ್ರಲ್ಲಮ್ಮ, ಅದರಲ್ಲಿ ಪೇಷಂಟ್ ನೇಮ್ ನಾನು ನೋಡ್ಕೊಂಡೆ. ನೀನ್ ಬಾಮ್ಮ. ನಾನು ನೋ 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 ನೋ, ಪೈರಸಿ ಇಂಪಾರ್ಟೆಂಟ್, ಮುಖ್ಯ. ನಾನು ಮತ್ತೆ ಪೇಷಂಟ್ ಅಟೆಯ. ಸರ್, ನಾನು ನೀವು ಬರಲೇಬೇಕು ಸರ್, ನೀವಿಲ್ಲಾಂದ್ರೆ ಹೆಂಗೆ? ಕರೆಕ್ಟ್. ರಿಷಿ, ಒಳಗೆ ಕರ್ಕೊಂಡು ಹೋಗಪ್ಪ. ಹಾಂ ಅಜ್ಜಿ. ಅನಿಕಾ ಬಾ. ಹುಷಾರು. ನೀವು ಬರ್ತೀರಾ? ಏ ವಾ, ಹೋಗಿ ಸರ್. ಬನ್ನಿ ಬನ್ನಿ, ಹೋಗಿ ಬನ್ನಿ.
ನಿಧಾನ. ಅಮ್ಮಮ್ಮ ಅಮ್ಮಮ್ಮ ನೀವು ಜೊತೆಗೆ ಬನ್ನಿ. ಅರೆ ನಾನಿದ್ದೀನಲ್ಲ. ಅಲ್ಲ ರಿಷಿ, ಜೊತೆಗೆ ಲೇಡಿ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ನಾನು ಬರಲ್ಲ. ಯಾರು ಬೇಡ, ಎಲ್ಲರೂ ಇಲ್ಲೇ ರೀ. ಅನಿಕಾ, ಇದಕ್ಕೆ ಲೇಡೀಸ್ ಯಾಕೆ? ಮಾಡ್ತಿರೋದು ಐ ಟೆಸ್ಟ್. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಯು. ಬಿರ್ನೆ ಬೇಗ ಬೇಗ ಫಾಸ್ಟ್. 2.5 ಲಕ್ಷ ಚಾರ್ಜ್ ಆಗಿದೆ. ಬಾ ಅನಿಕಾ. ಹಲೋ, ನೀವೆಲ್ಲರೂ ಇಲ್ಲೇ ಇರ್ಬೇಕು. ಹುಷಾರು ಬೇಬಿ. ಹುಷಾರು ಬೇಬಿ ಅಂತ ಅವಳೇನು ಯುದ್ಧ ಮಾಡಕ್ ಹೋಯ್ತವಳ? ಮುಚ್ಚಬಾಯಿ. ಕಾಮಿನಿ, ನೋ ಕಾಮನ್ ಸೆನ್ಸ್ ಯಾ. ಸಾಮಲ್ ಡಾಕ್ಟ್ರು ಹೋಗವಾಗ ಒಳ್ಳೆ ಪಂಚ್ ಡೈಲಾಗ್ ಹೊಡೆದ್ಬಿಟ್ಟೆ ಹೋದ್ರು. ಕಮಲಿ, ನೀ ಏನೋ ಹೇಳು. ಮೊದ್ಲೆಲ್ಲ ಯಾರನ್ನ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊತಾ ಇದ್ರೆ ಒಂಥರ ಸ್ಯಾನೆ ದಿಗ್ಲಾಗೋದು. ಆದ್ರೆ ಈಗ ಅದೇನೋ ಸ್ಯಾನೆ ತಮಾಷೆಯಾಗೈತೆ, ಒಂಥರ ಜಾಲಿ. ಜಾಲಿ ಪಾಪ ಆಗ್ಬೇಕಾದ್ದೆ ಅಲ್ವಾ? ಕಂಟೆಸ್ಟ್ ಮಾಡ್ತಿರೋದು ನನ್ನ ಮೊಮ್ಮಗಳಿಗೆ, ನಿನಗೇನಲ್ವಲ್ಲ? ಅದು ನಿನಗೂ ಆಗಿದ್ರೆ ಆ ಕಷ್ಟ ಏನು ಅಂತ ಗೊತ್ತಾಗ್ತಾ ಇತ್ತು. ಅದು ಬೇರೆ ಬಂದಿರೋ ಡಾಕ್ಟರ್ ಬೇರೆ ಮೆಂಟ್ಲು ನನ್ನ ಮಗ ಇದ್ದಂಗಿದ್ದಾನೆ. ಏನ್ ಮಾಡ್ತಿದ್ದಾನೋ ಏನೋ. ಈ ರಿಷಿ ಬೇರೆ ನಂಬಕ್ಕಾಗಲ್ಲ. ಏನೋ ಪ್ಲಾನ್ ಮಾಡಿನೇ ಅನಿಕನ್ನ ಕರ್ಕೊಂಡು ಹೋಗಿದ್ದಾನೆ ಅನಿಸ್ತಿದೆ. ಕಾಮಿನಿ ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ರಿಷಿ ಸರ್ ಕರ್ಸವ್ರೆ ಅಂದ್ರೆ ಯಾವುದೋ ಒಳ್ಳೆ ಡಾಕ್ಟರ್ನೇ ಕರ್ಸಿರ್ತಾರೆ. ಅನಿಕಂಗೆ ಏನೂ ಆಗಕ್ಕಿಲ್ಲ. ಅನಿಕಾ ಆದಷ್ಟು ಬಿರ್ನೆ ಸರಿ ಹೋಯ್ತಾಳೆ. ನನಗೆ ಧೈರ್ಯ ಹೇಳಕ್ ಬರ್ತಿದ್ದಾಳೆ ಇಲ್ಲಿ. ನನ್ ಕಷ್ಟ ನನ್ಗಾಗಿದೆ. ಕಮಲಿ, ನಿನಗಿದ್ ಬೇ. ಸುಮ್ಕಿರ್ಲಾರ್ದೆ ಕೊಚ್ಚೆ ನೀರ್ಗೆ ಯಾಕೆ ಕಲ್ಲೆ ಸಿಕ್ಯಾ? ಕುತ್ಕೋ ಅನಿಕಾ. ರಿಷಿ ಪ್ಲೀಸ್ ನೀನ್ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಅರೆ ನಾನೆಲ್ಲಿಗೆ ಹೋಗ್ಲಿ, ಇಲ್ಲೇ ಇದೀನಲ್ಲ. ಭಯ ಪಡ್ಬೇಡ. ನಂಗೆ ಈ ಟೆಸ್ಟ್ ಎಲ್ಲ ಏನು ಬೇಡ. ನನ್ನ ಬಿಟ್ಬಿಡಕ್ಕೆ ಹೇಳು, ನಾನು ಹೀಗೆ ಇದ್ದೋಗ್ತೀನಿ. ಇವ್ರನ್ನ ನೋಡ್ತಿದ್ರೆ ನಂಗೆ ಭಯ ಆಗ್ತಿದೆ. ವೇಟ್ 1 ಸೆಕೆಂಡ್. ಏನಂದೆ? ನನ್ನನ್ನು ನೋಡಿದ್ರೆ ಭಯ ಆಗ್ತಿದೆ ಅಲ್ಲ? ಅಲ್ಲ, ನಿನ್ನ ಕಣ್ಣುಗಳು ಕಾಣೋದಿಲ್ಲ ಅಂದಮೇಲೆ ನನ್ನನ್ನು ಹೆಂಗ್ ನೋಡ್ದೆ? ಅಯ್ಯೋ, ಮಾತಿಗೆ ಹಾಗೆ ಹೇಳ್ದೆ ಅಷ್ಟೇ. ಇವ್ರ ಮಾತು ಬಿಹೇವಿಯರ್ ಎಲ್ಲ ನನಗೆ ತುಂಬಾ ಭಯ ಪಡಿಸ್ತಿದೆ. ಅನಿಕಾ, ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಾ. ಭಯ ಪಡಬೇಡ. ಡಾಕ್ಟರ್, ನೀವು ಟೆಸ್ಟ್ ಎಲ್ಲ ಶುರು ಮಾಡಿ. ಏನು ಟೆಸ್ಟ್ ಮಾಡಲಿ? ವಾಟ್? ಇವ್ರಿಗೆ ಯಾವ ಟೆಸ್ಟ್ ಮಾಡೋದು ಅಂತ ಗೊತ್ತಿಲ್ವಾ? ರಿಷಿ